ತೆಂಗಿನಕಾಯಿಯ ಬೆಲೆ ಗಗನಕ್ಕೆ. ದೇವರ ಪೂಜೆಗೂ ಹಣ್ಣುಗಳ ಮೊರೆ. ನೀನೇ ಕಾಪಾಡಪ್ಪ ದೇವ್ರೇ. ತೆಂಗಿನಕಾಯಿ ರೇಟ್ ಕೇಳಿದ್ರ? ಅಬ್ಬಾ, ಇತ್ತೀಚಿನ ದಿನಗಳಲ್ಲಿ ಹೆಸರು ಕೇಳಿದ್ರೇನೆ ಭಯ ಆಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರಗಳು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರೋದ್ರಿಂದ ಸಾರ್ವಜನಿಕರು ಪಾಪ ಸುಸ್ತಾಗಿ ಹೋಗಿದ್ದಾರೆ. ದೇವರ ಮೊರೆ ಹೋಗೋಣ ಅಂದ್ರೆ ಪೂಜೆಗೆ ತೆಂಗಿನಕಾಯಿ ಬೇಕೇ ಬೇಕು. ಇನ್ನು ತೆಂಗಿನಕಾಯಿ ಬೆಲೆಯಂತೂ ಕೇಳೋದೇ ಬೇಡ. ನಮ್ಮ ಅರಸೀಕೆರೆ, ತುಮಕೂರು ತೆಂಗು ಬೆಳೆದ ರೈತರ ಮುಖದಲ್ಲಿ ಎಲ್ಲಿಲ್ಲದ ಖುಷಿ. ಹೌದು, ತೆಂಗಿನಕಾಯಿಯ ದರ ದುಬಾರಿಯಾಗಿದೆ. ಪೂಜೆ ಮಾಡಿಸಲು ಜನರು ಹಣ್ಣುಗಳ ಬಳಿ ಹೋಗ್ತಾ ಇದ್ದಾರೆ. ಈಗ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 85ರಿಂದ 90 ರೂಪಾಯಿ ಮಾರಾಟವಾಗುತ್ತಿದ್ದು ಶತಕದ ಸಮೀಪಕ್ಕೆ ಬಂದು ನಿಂತಿದೆ. ಇದರ ಬೆನ್ನಲ್ಲೇ ರಾಜ್ಯದ ತೆಂಗಿನಕಾಯಿ ಬೆಳೆಗಾರರಿಗೆ ಒಳ್ಳೆಯ ಸುದ್ದಿಯೊಂದು ಎದುರಾಗಿದ್ದು, ಇನ್ನು ತೆಂಗಿನಕಾಯಿ ಬೆಲೆಯಲ್ಲಿ ಎಷ್ಟು ಹೆಚ್ಚಳವಾಗುತ್ತೆ, ಗ್ರಾಹಕರಿಗೆ ಇದರ ಬಿಸಿ ತಟ್ಟುತ್ತಾ ಎನ್ನುವುದನ್ನ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಬೇಡಿಕೆಗೆ ತಕ್ಕಂತೆ ಮಾರುಕಟ್ಟೆಯಲ್ಲಿ ತೆಂಗು ಪೂರೈಕೆ ಆಗ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ರೈತರು ಈ ಹಿಂದೆ ಎದುರಿಸಿದ್ದ ಬರಗಾಲ. ಅದರ ಪರಿಣಾಮ ಈಗ ರಾಜ್ಯದ ಗ್ರಾಹಕರ ಮುಂದಿದೆ. ಒಂದು ಮೀಡಿಯಂ ತೆಂಗಿನಕಾಯಿಯ ಬೆಲೆ 30 ರೂಪಾಯಿಯಿಂದ 35 ರೂಪಾಯಿ ಇದ್ದದ್ದು ಈಗ 40ರಿಂದ 50 ರೂಪಾಯಿ ತಲುಪಿದೆ. ಸಣ್ಣ ತೆಂಗಿನಕಾಯಿಗಳು ಸಗಟು ದರದಲ್ಲಿ 25ರಿಂದ 28 ರೂಪಾಯಿ ಬೆಲೆ ಇರುತ್ತದೆ. ಇಲ್ಲಿ ಬೆಲೆ ಏರಿಕೆಯ ಪರಿಣಾಮ ಹೋಟೆಲ್ ಉದ್ಯಮಕ್ಕೆ ಸರಿಯಾದ ಪೆಟ್ಟು ಬಿದ್ದಿದ್ದು, ಚಟ್ನಿ, ಸಾಂಬಾರ್ ಮತ್ತು ಇತರ ಖಾದ್ಯಗಳ ತಯಾರಿಕೆಯ ವೆಚ್ಚ ದುಪ್ಪಟ್ಟು ಆಗ್ತಾ ಇದೆ. ಇನ್ನು ಹೋಟೆಲ್ನ ಮಾಲೀಕರು ತೆಂಗಿನಕಾಯಿ ದರ ಯಾವಾಗ ಕಡಿಮೆಯಾಗುತ್ತೋ ಎಂದು ಕಾದು ಕುಳಿತಿದ್ದಾರೆ. ಇನ್ನು ಕಳೆದ ಹಲವಾರು ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ತೆಂಗಿಗೆ ಉತ್ತಮ ಬೆಲೆ ಸಿಗದೆ ಬೇಸರಗೊಂಡು ತೆಂಗು ಕೃಷಿಯಿಂದಲೇ ಹಲವಾರು ರೈತರು ದೂರ ಸರಿದಿದ್ರು. ಈ ವರ್ಷ ಬಂಪರ್ ಬೆಲೆ ಇದೆ, ಆದರೆ ಬೆಳೆ ಇಲ್ಲದಂತಾಗಿದೆ. ತೆಂಗಿನಕಾಯಿ ವ್ಯಾಪಾರಿಗಳು ತುಮಕೂರು, ತಿಪಟೂರು, ಅರಸೀಕೆರೆ ಇತರ ಕಡೆಗಳಿಂದ ತೆಂಗಿನಕಾಯಿಯನ್ನು ತಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಕಲ್ಪವೃಕ್ಷದ ಚಿಪ್ಪಿಗೂ ಭಾರಿ ಡಿಮ್ಯಾಂಡ್. 1 ಟನ್ ಚಿಪ್ಪಿನ ಬೆಲೆ 28,000. ತೆಂಗಿನಕಾಯಿ ಮತ್ತು ಎಳನೀರು ಬೆಲೆ ಏರಿಕೆ ನಡುವೆ ಈಗ ತೆಂಗಿನಕಾಯಿ ಚಿಪ್ಪಿಗೂ ಸಹ ಬೇಡಿಕೆ ಬಂದಿದೆ. ಹೌದು, 1 ಟನ್ 28,000 ರೂಪಾಯಿ ತಲುಪಿದೆ. ಈ ಹಿಂದಿನ ವರ್ಷಗಳಲ್ಲಿ 1 ಟನ್ 7ರಿಂದ 8,000 ರೂಪಾಯಿಗೆ ಸಿಗ್ತಾ ಇತ್ತು.
ಇನ್ನು ಎಷ್ಟು ದಿನ ಇರುತ್ತೆ ಈ ರೇಟು? ಇಲ್ಲಿ ಯಾವುದೇ ಅಡಿಗೆ ಆದರೂ ತೆಂಗಿನಕಾಯಿ ತುರಿ ಇದ್ರೆ ಮಾತ್ರ ರುಚಿ. ತೆಂಗಿನಕಾಯಿ ಬೆಲೆ ಹೆಚ್ಚಾದರೂ ಸಹ ಬಳಸುವುದು ಇಲ್ಲಿ ಅನಿವಾರ್ಯ. ಬೆಲೆ ಎಷ್ಟೇ ಆದರೂ ತೆಂಗಿನಕಾಯಿ ತಂದು ಅಡಿಗೆ ಮಾಡಬೇಕು ಎಂಬುದು ಬಹುತೇಕ ಗೃಹಿಣಿಯರ ಅಳಲಾಗಿದೆ. ಆದರೆ ಕಳೆದ ವರ್ಷದ ಬರ ಬಲವಾದ ಹೊಡೆತ ಕೊಟ್ಟಿದ್ದು ನೀರು ಇಲ್ಲದೆ ಇಳುವರಿ ಸಹ ಕಡಿಮೆಯಾಗಿದೆ. ಸದ್ಯ ಅನ್ನದಾತರ ಮನೆಯಲ್ಲಿಯೇ ತೆಂಗಿನಕಾಯಿಗೆ ಪರದಾಡುವ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇನ್ನೂ 2-3 ತಿಂಗಳು ತೆಂಗಿನಕಾಯಿ ದರ ಇಳಿಕೆಯಾಗುವ ಸಾಧ್ಯತೆಗಳು ಇಲ್ಲ. ಇನ್ನಷ್ಟು ದಿನ ಗೃಹಿಣಿಯರು ತೆಂಗಿನಕಾಯಿಯನ್ನು ದುಬಾರಿ ಬೆಲೆ ಕೊಟ್ಟು ತರಬೇಕು. ಇನ್ನು ಎಳನೀರು ರೇಟ್ ಸಹ 50ರ ಗಡಿ ದಾಟಿದ್ದು, ಕೊಬ್ಬರಿ ಬೆಲೆಯು ಕ್ವಿಂಟಾಲ್ಗೆ 18ರಿಂದ 19 ಸಾವಿರಕ್ಕೆ ಜಿಗಿದಿದೆ. ಇಲ್ಲಿ ಕೊರೋನಾ ನಂತರ ಇಷ್ಟೊಂದು ಏರಿಕೆಯಾಗಿರೋದು ರೈತರಿಗೆ ಖುಷಿಯೇ ಆದರೂ ಸಹ ತೋಟದಲ್ಲಿ ತೆಂಗಿನಕಾಯಿಯೇ ಇಲ್ಲ ಅನ್ನೋ ಕೊರಗು ಸಹ ಇದ್ದೇ ಇದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.